ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಮಂತ್. ಕನ್ನಡದ ಸ್ಮಾರ್ಟ್ ಟ್ರೇಡರ್ಸ್ಗೆ ಸ್ಮಾರ್ಟ್ ಗುರುಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ಡೈರೆಕ್ಟಾಗಿ ನಿಫ್ಟಿ ವೀಕ್ಲಿ ಅನಾಲಿಸಿಸ್ ಹೋಗೋಕ್ಕೂ ಮುಂಚೆ ಸಿಲ್ವರ್ನಲ್ಲಿ ಏನಾಗ್ತದೆ ಮತ್ತು ಓವರಾಲ್ ಗ್ಲೋಬಲ್ ಮಾರ್ಕೆಟಲ್ಲಿ ಏನಾಗ್ತದೆ, ಗ್ಲೋಬಲ್ ಮಾರ್ಕೆಟಲ್ಲಿ ಈ ವಾರ ತುಂಬ ದೊಡ್ಡ ಬೆಳವಣಿಗೆ ಆಗಿದೆ. ಅದ್ರ ಬಗ್ಗೆ ಎಲ್ಲ ಟ್ರೇಡರ್ಸು, ಎಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕೂಡ ಗಮನ ಕೊಡಲೇಬೇಕು. ಸೊ ಅದಕ್ಕೋಸ್ಕರ ಇದ್ರ ಕಡೆ ಗಮನ ಕೊಟ್ಟು ನಾನೇನು ಹೇಳ್ತೇನೆ ಅದ್ರ ಮೇಲೆ ನಿಮ್ಮ ಅನಾಲಿಸಿಸ್ ಮಾಡಿ ನಿಮ್ಮ ಪೊಸಿಷನ್ನ ಎಕ್ಸಿಟ್ ಮಾಡಬೇಕೋ ಅಥವಾ ನಿಮ್ಮ ಪೊಸಿಷನ್ನ ಇನ್ನೂ ಜಾಸ್ತಿ ಮಾಡ್ಕೋಬೇಕೋ ಇಂಡಿಯನ್ ಮಾರ್ಕೆಟ್ನಲ್ಲಿ ಗಮನ ಕೊಟ್ಟು ಅದ್ರ ಬಗ್ಗೆ ನೀವು ಮುಂದುವರಿರಿ. ಈಗ ಫಸ್ಟ್ ಸಿಲ್ವರ್ಗೆ ಬರೋದಾದರೆ, ಸಿಲ್ವರ್ ಯು ಎಸ್ ಫ್ಯೂಚರ್ಸಲ್ಲಿ ಏನಾಗಿದೆ ಅಂತ ನೋಡಿ 1980ನಲ್ಲಿ ಒಂದು ಪ್ರೈಸ್ ಟಚ್ ಆಗಿತ್ತು. ಎಷ್ಟಿದು? ಆಲ್ಮೋಸ್ಟ್ $48. 2011ನಲ್ಲಿ ಮತ್ತೆ $50ನ ಟಚ್ ಆಗಿತ್ತು. ಮತ್ತೆ ಇವಾಗ 2025ನಲ್ಲಿ ಆ $50 ಅಥವಾ 1980 2011ನ ಹೈನ ಬ್ರೇಕ್ಔಟ್ ಮಾಡಿ ಮಾರ್ಕೆಟು ಮೇಲೆ ಹೋಗೋದಕ್ಕೆ ಸಿಲ್ವರ್ ಫ್ಯೂಚರ್ ಪ್ರೈಸು ಪ್ರಯತ್ನ ಪಡ್ತಾ ಇದೆ. ಇದನ್ನೇನಂತೀವಿ ನಾವು, 1980ಇಂದ ತೊಗೊಳಕ್ಕೆ ಹೋದರೆ 45 ಇಯರ್ಸ್ ಬ್ರೇಕ್ಔಟ್, 2011ಇಂದ ತೊಗೊಳಕ್ಕೆ ಹೋದರೆ 14 ಇಯರ್ಸ್ ಬ್ರೇಕ್ಔಟ್ ಅಂತ ಹೇಳ್ತೀವಿ. ಈ ಅನಾಲಿಸಿಸ್ ಮೇಲೆ ನಾವು ಸಿಲ್ವರ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇದು ನಮ್ಮ ಸ್ಮಾರ್ಟ್ ಗ್ರೋ ಸಿಲ್ವರ್ ಅನಾಲಿಸಿಸ್ ಆಗಿರುತ್ತೆ. ಇದ್ರ ಮೇಲೆ ಗಮನ ಕೊಡಿ. ಸಿಲ್ವರ್ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡಿ. ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ಮುಂದುವರಿಬೇಕು. ಫಂಡಮೆಂಟಲ್ ಅನಾಲಿಸಿಸ್ ಒಂದು ಕಡೆ ಆದರೆ ಟೆಕ್ನಿಕಲ್ ಅನಾಲಿಸಿಸ್ ಇನ್ನೊಂದು ಕಡೆ. ಯಾವಾಗಲೂ ಟೆಕ್ನಿಕಲ್ ಅನಾಲಿಸಿಸ್ ಬೇಗ ನಿಮಗೆ ಮುಂದೆ ಏನಾಗುತ್ತೆ, ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ, ಏನಾಗಬಹುದು ಅನ್ನೋದನ್ನ ಟೆಕ್ನಿಕಲ್ ಅನಾಲಿಸಿಸ್ ಹೇಳುತ್ತೆ. ಇದನ್ನ ನಾವು ಚಾರ್ಟ್ ಟ್ರೇಡಿಂಗ್ ಸ್ಕಿಲ್ ಅಂತ ಹೇಳ್ತೀವಿ. ಸ್ಟಾಕ್ ಮಾರ್ಕೆಟಲ್ಲಿ ಇರೋರಿಗೆ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅನ್ಕೊಂಡಿರೋರಿಗೆ, ಲಾಂಗ್ ಟರ್ಮ್ ಮಾಡ್ತಿರೋ, ಶಾರ್ಟ್ ಟರ್ಮ್ ಮಾಡ್ತಿರೋ, ಇಂಟ್ರಾಡೇ ಮಾಡ್ತಿರೋ, ಚಾರ್ಟ್ ಅನಾಲಿಸಿಸ್, ಚಾರ್ಟ್ ಟ್ರೇಡಿಂಗ್ ಸ್ಕಿಲ್ಸ್ ತುಂಬಾ ಮುಖ್ಯ. ಇವಾಗ ನಮ್ಮ ಇಂಡಿಯಾದ ಸಿಲ್ವರ್ ಫ್ಯೂಚರ್ಸ್ ಬರೋಣ. ಇದು ನೋಡಿ, 1,53,388ನ ಟಚ್ ಆಗಿ ಕೆಳಗಡೆ ಬಿದ್ದಿದೆ. ಇಲ್ಲಿ ಒಂದೇ ಸಮ ಮೇಲೆ ಬರ್ತಿದ್ದಂಥ ಸಿಲ್ವರ್ ಪ್ರೈಸು ಇಲ್ಲೊಂಚೂರು ಹಾಲ್ಟ್ ಮಾಡ್ತಾ ಇದೆ, ಹೋಲ್ಡ್ ಮಾಡ್ತಾ ಇದೆ ಅಂತ ಅರ್ಥ. ನಮ್ಮ ಅನಾಲಿಸಿಸ್ ಪ್ರಕಾರ ಈ ಪ್ರೈಸ್ ಬಂದು 1,90,000ಗೆ ಹೋಗುತ್ತೆ. ಬಿಫೋರ್ ದಿಸ್ ಜನವರಿ 2026 ಜನವರಿ 1,90,000ಗೆ ಅಂದರೆ 190 ರೂಪೀಸ್ ಪರ್ ಗ್ರಾಮ್ಗೆ ಸಿಲ್ವರ್ ಹೋಗುತ್ತೆ. ನೋಡಿ, ಏಪ್ರಿಲಲ್ಲಿ ಎಷ್ಟಿತ್ತು ಪ್ರೈಸು? ಏಪ್ರಿಲ್ 4th ಪ್ರೈಸ್ ನೋಡಿ 87,000 ಇತ್ತು. 87,000 ಅಂದರೆ 87 ರೂಪೀಸ್ ಪರ್ ಗ್ರಾಮ್ ಇತ್ತು ಸಿಲ್ವರು. ಇವಾಗ 1,53,000ಗೆ ಬಂದಿದೆ. ಅಂದರೆ ಏಪ್ರಿಲಿಂದ ಅಕ್ಟೋಬರ್ಗೆ 75% ಏರಿದೆ ಸಿಲ್ವರ್ ಪ್ರೈಸು. ಅಂದರೆ ನೀವು ₹100 ಹಾಕಿದರೆ ₹76 ಪ್ರಾಫಿಟ್ ಮಾಡ್ಬೋದಿತ್ತು. ಅದು ಬರೀ ಏಪ್ರಿಲಿಂದ ಅಕ್ಟೋಬರ್ಗೆ. ಅಂದರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜಸ್ಟ್ 6 ಮಂತ್ಸಲ್ಲಿ 75% ಏರಿದೆ ಸಿಲ್ವರು. ಯಾವ ಅಸೆಟ್ಸ್ ಕೂಡ ಈ ಥರ ರಿಟರ್ನ್ಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ರಿಟರ್ನ್ಸ್ ಕೊಡ್ತದೆ ಸಿಲ್ವರು ಮತ್ತು ಗೋಲ್ಡ್. ಸಿಲ್ವರ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸಿಲ್ವರ್ನಲ್ಲಿ ಹೋಗಿ ಆಚೆ ಕಡೆ ಆರ್ನಮೆಂಟ್ಸು, ಸಿಲ್ವರ್ ಆರ್ನಮೆಂಟ್ಸ್ ತೊಗೊಳ್ಳೋ ಬದಲು, ಸಿಲ್ವರ್ ಜ್ಯುವೆಲ್ರಿ ತೊಗೊಳ್ಳೋ ಬದಲು ಸ್ಟಾಕ್ ಮಾರ್ಕೆಟಲ್ಲಿ ಸಿಲ್ವರ್ ETF ತಗೊಂಡು ಸಿಲ್ವರ್ನಲ್ಲಿ ಇನ್ವೆಸ್ಟ್ ಮಾಡಿ. ಈಗಲೂ ನೀವು ಇನ್ವೆಸ್ಟ್ ಮಾಡಿದ್ರು ಅನಾಲಿಸಿಸ್ ಪ್ರಕಾರ 190ಗೆ ಏನಾರು ಹೋಯ್ತು ಅಂದರೆ ಈಸಿಯಾಗಿ 30% ಗೇನ್ಸ್ನ ಈಸಿಯಾಗಿ ಮಾಡ್ಬೋದು. ಆದರೆ ಇದು ಹೀಗೆ ಮೇಲೊಟ್ಟಾಗತ್ತಾ ಅಂದರೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನಾವು ಹೇಗೆ ಪ್ರಿಪೇರ್ ಆಗಿರ್ತೀವಿ ಅಂದರೆ, ಹೀಗೆ ಮೇಲಕ್ಕೆ ಹೋದರೆ ಏನು ಮಾಡಬೇಕು, ಹೀಗೆ ಕೆಳಗಡೆ ಬಿದ್ದು ಆಮೇಲೆ ಮೇಲಕ್ಕೆ ಹೋದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿರ್ತೀವಿ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಸಿಲ್ವರ್ ಪ್ರೈಸ್ ನಮ್ಗೆ ಏನು ಹೇಳುತ್ತೋ ಅದ್ರ ಮೇಲೆ ನಾವು ಹೋಗ್ತೀವಿ. ನಾವು ಯಾವುದೇ ರೀತಿ ಬರೀ ಪ್ರೈಸ್ ಮೇಲೆ ನಾವು ಅವಲಂಬಿತವಾಗಿರಲ್ಲ. ಸುಮ್ಮನೆ ಪ್ರೈಸ್ ಮೇಲೆ ಹೋಗ್ತಿದೆ ಅಂದ್ಬಿಟ್ಟು ನಾವು ಟೆಕ್ನಿಕಲ್ ಅನಾಲಿಸ್ಟ್ಗಳಾಗಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಾಗಲಿ ಕಲ್ತು ಯಾರು ಮಾಡ್ತಾ ಇದ್ದೀವಿ, ನಾವು ಯಾರು ಪ್ರೈಸ್ ಹಿಂದೆ ಓಡಲ್ಲ, ವ್ಯಾಲ್ಯೂಯೇಷನ್ ಹಿಂದೆ ಓಡ್ತೀವಿ. ಅಂದರೆ ಇವಾಗ ಇರೋವಂಥ ಪ್ರೈಸು ಅದು ಸರಿಗಿದೆಯಾ, ಕೆಳಗಡೆ ಬೀಳುತ್ತಾ, ಇಲ್ಲಿಂದ ಮೇಲಕ್ಕೆ ಹೋಗುತ್ತಾ, ಮೇಲೆ ಹೋದರೆ ಏನು ಮಾಡಬೇಕು, ಕೆಳಗೆ ಬಿದ್ದರೆ ಏನು ಮಾಡಬೇಕು, ಏನೂ ಮಾಡ್ದಲ್ಲೇ ಸೈಡ್ ವೈಸಲ್ಲಿ ಇದ್ದರೆ ಪ್ರೈಸು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಸುಮ್ಮನೆ ಮೇಲೆ ಹೋಗ್ತಿದೆ ಅಂತಂದ್ಬಿಟ್ಟು ಹೈಪ್ ಕ್ರಿಯೇಟ್ ಆದಾಗ ಅದಕ್ಕೆ ಹೋಗಿ ನಾವು ಬಲಿಯಾಗಲ್ಲ. ಸುಮ್ಮನೆ ಮೇಲೆ ಹೋಗ್ತಿದೆ ಅಂತ ತೊಗೊಂಡ್ಮೇಲೆ ಕೆಳಗಡೆ ಬಿತ್ತು ಲಾಸಲ್ಲಿ ಎಕ್ಸಿಟ್ ಮಾಡ್ಕೊಳ್ತೀನಿ ಅಂತ ನಾವು ಲಾಸ್ಗೆ ಬಲಿಯಾಗಲ್ಲ. ನಮ್ಮ ಅಕ್ಯುರೇಸಿ ಚೆನ್ನಾಗಿರುತ್ತೆ. 85-90% ತನಕ ಅಕ್ಯುರೇಸಿ ಇರುತ್ತೆ. ನಾವು ಒಂದ್ಸರಿ ಎಂಟ್ರಿ ಕೊಟ್ಟರೆ ಅದರಲ್ಲಿ ಪ್ರಾಫಿಟ್ ಆಗೋದು ಕಡಾಖಂಡಿತವಾಗಿರುತ್ತೆ. ಏನಕ್ಕೆ ಅಂದರೆ ನಾವು ಪ್ರೈಸ್ ಹಿಂದೆ ಓಡಲ್ಲ. 95% ಆಫ್ ದ ಪೀಪಲ್ಸ್ ಏನು ಪ್ರೈಸ್ ಹಿಂದೆ ಓಡಿ ಲಾಸ್ ಮಾಡ್ಕೊಳ್ತಾರೆ, ಅವ್ರ ಥರ ನಾವು ಯೋಚನೆ ಮಾಡಲ್ಲ. ದೊಡ್ಡ ದೊಡ್ಡ ಪ್ಲೇಯರ್ಸ್ 5% ಜನ ಏನಿದ್ದಾರೆ ಅವ್ರ ಥರ ಯೋಚನೆ ಮಾಡಿ ನಾವು ವ್ಯಾಲ್ಯೂಯೇಷನ್ ಹಿಂದೆ ಹೋಗ್ತೀವಿ. ಯಾವುದೇ ಸ್ಟಾಕ್ ಆಗಲಿ, ಯಾವುದೇ ಅಸೆಟ್ ಆಗಿರಲಿ, ಯಾವತ್ತೂ ವ್ಯಾಲ್ಯೂಯೇಷನ್ ಹಿಂದೆ ಹೋಗಬೇಕು, ಪ್ರೈಸ್ ಹಿಂದೆ ಹೋಗಬಾರ್ದು. ಪ್ರೈಸ್ ಹಿಂದೆ ಓಡಿದ್ರೆ ಅದನ್ನ ಫೋಮೋ ಅಂತ ಹೇಳ್ತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಓಡ್ತಾ ಇದೆ, ಇವಾಗ ಇದನ್ನ ಬಿಟ್ಟರೆ ನಾನು ಮಿಸ್ ಮಾಡ್ಕೊಂಡ್ಬಿಡ್ತೀನಿ, ಈ ರ್ಯಾಲಿನ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಮೋ ಹಿಂದೆ ಓಡಿ ನಾವು ಯಾವುದೇ ರೀತಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನೋಡಿ, ಸಿಲ್ವರ್ ಪ್ರೈಸ್ ಏನಾಗ್ಬೋದು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಇದೇ ಥರ ಗೋಲ್ಡ್ ಫ್ಯೂಚರ್ಸ್ ಏನಾಗ್ತದೆ ನೋಡಿ. ಏಪ್ರಿಲಿಂದ
ಅಕ್ಟೋಬರ್ ತನಕ ಸಿಲ್ವರ್ ಏರಿದೆ ಎಷ್ಟು 75%. ಅದೇ ಗೋಲ್ಡು ಏಪ್ರಿಲ್ ಲೋ ಇಂದ ಅಕ್ಟೋಬರ್ ಹೈಗೆ 42% ಏರಿದೆ. ಸೊ ನಾವು ಹೋದ ವರ್ಷ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದವರು ಗೋಲ್ಡ್ ಪೊಸಿಷನ್ನೆಲ್ಲ ಎಕ್ಸಿಟ್ ಮಾಡಿ ಸಿಲ್ವರ್ಗೆ ಬಂದ್ವಿ. ಆ ಸಿಲ್ವರ್ಗೆ ಗೋಲ್ಡ್ ಪೊಸಿಷನ್ ಎಕ್ಸಿಟ್ ಮಾಡಿ ಸಿಲ್ವರ್ ಬಂದಿದ್ದಕ್ಕೆ ನಮಗೆ ಸಿಕ್ಕಿದ ರಿಟರ್ನ್ಸ್ ಎಷ್ಟು ಎಕ್ಸ್ಟ್ರಾ, 33% ಎಕ್ಸ್ಟ್ರಾ, 33 to 34% ಎಕ್ಸ್ಟ್ರಾ ಮಾಡಿದೀವಿ ರಿಟರ್ನ್ಸ್ ನಾವು ಇದರಲ್ಲಿ. ಯಾವಾಗ ಗೋಲ್ಡ್ ಪೊಸಿಷನ್ ಎಕ್ಸಿಟ್ ಮಾಡಿ ಸಿಲ್ವರ್ಗೆ ಮಾಡಿದ್ವಿ ಇನ್ವೆಸ್ಟ್ಮೆಂಟ್. ಯಾರ್ಯಾರಿಗೆ ಗೊತ್ತಿತ್ತೋ ಅಂದರೆ ಇವಾಗ ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಸೆಕ್ಟೋರಿಯಲ್ ರೊಟೇಷನ್ ಆಗುತ್ತೋ, ಎನರ್ಜಿ ಸೆಕ್ಟರ್ ಒಂದು ಬುಲ್ ರನ್ನಲ್ಲಿ ಎನರ್ಜಿ ಸೆಕ್ಟರ್ ಓಡುತ್ತೆ, ಇನ್ನೊಂದು ಬುಲ್ ರನ್ನಲ್ಲಿ ಇ ವಿ ಸೆಕ್ಟರ್ ಇರುತ್ತೆ. ಯಾವಾಗ ಬುಲ್ ರನ್ನಲ್ಲಿ ಸೆಕ್ಟೋರಿಯಲ್ ರೊಟೇಷನ್ ಆಗುತ್ತೋ ಅದೇ ಥರನೇ ಕಮಾಡಿಟೀಸ್ ಒಳಗಡೆ ಕೂಡ ಸೆಕ್ಟೋರಿಯಲ್ ರೊಟೇಷನ್ ಆಗ್ತದೆ. ಗೋಲ್ಡಲ್ಲಿ ಇದ್ದಂತಹ ಇನ್ನು ಬುಲ್ ರನ್ನು ಹೋದ ವರ್ಷ 2023-2025 ತನಕ ಗೋಲ್ಡ್ ಹೊಡ್ತು. ಇವಾಗ 2025ಗೆ ಸಿಲ್ವರ್ ಇರ್ತದೆ. ಅದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ತುಂಬ ಮುಖ್ಯ. ನಮಗೆ ಮುಂಚೆನೇ ಗೊತ್ತಾಯಿತು. ನಾವು ಮಾರ್ಚ್ ಏಪ್ರಿಲ್ ಮೇ ಇಂದನೇ ಶುರು ಮಾಡ್ಕೊಂಡ್ವಿ ಗೋಲ್ಡ್ನ ಎಕ್ಸಿಟ್ ಮಾಡ್ಕೊಂಡು ಸಿಲ್ವರ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಸೊ ಅದರಿಂದ ನಮಗೇನಾಯಿತು, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದ್ದಕ್ಕೆ ನಾವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಗೋಲ್ಡಿನ ಇನ್ವೆಸ್ಟ್ಮೆಂಟ್ನ ತೆಗೆದು ಸಿಲ್ವರ್ನಾಗ ಹಾಕಿದ್ವಿ. ನಾವು ಇನ್ನೂ 30-35% ಎಕ್ಸ್ಟ್ರಾ ಮಾಡಿದ್ವಿ ಇದರಲ್ಲಿ. ಇವಾಗ US ಮಾರ್ಕೆಟ್ S&P 500 ಏನಾಗ್ತದೆ ನೋಡೋಣ. ನೋಡಿ, S&P 500ಅಲ್ಲಿ ಫ್ರೈಡೇ ದೊಡ್ಡ ಕ್ರ್ಯಾಶ್ ಆಯಿತು. ಈ ಕ್ರ್ಯಾಶ್ ಆಗೋದಕ್ಕೆ ನ್ಯೂಸ್ ಬಂದು ಟ್ರಂಪ್ ಚೈನಾ ಮೇಲೆ ಹಾಕಿದಂಥ ತಾರೀಫ್ ಆಗಿದೆ. ಆದರೆ ನಾನು 10-15 ಡೇಸ್ ಬ್ಯಾಕ್ ಮುಂಚೆಯಿಂದನೇ, 10-15 ದಿವಸ ಮುಂಚೆಯಿಂದನೇ ಮಾರ್ಕೆಟ್ ಬೀಳುತ್ತೆ ಅಂತ ಇಲ್ಲಿಂದಾನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ US ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಇಲ್ಲೇ ಮಾರ್ಕೆಟ್ ಹೇಳಿತ್ತು. ಇಲ್ಲಿ ತೊಗೊಂಡೋಗಿದ್ದು ಏನು ಅಂತಂದರೆ, ಬೀಳಲ್ಲ, ಇನ್ನೂ ಮೇಲಕ್ಕೆ ಹೋಗ್ತೀನಿ ಅಂತ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಒಂದೇ ಸರಿ ತಳ್ಳಿಬಿಡ್ತು ಎಲ್ಲ ಇನ್ವೆಸ್ಟರ್ಸ್ನ. ಅವ್ರಿಗೆ ಎಕ್ಸಿಟ್ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ, ಹಾಗೆ ಮಾಡಿಬಿಡ್ತು. ಆದರೆ ನಾವು ಮುಂಚೆಯಿಂದಲೇ ನಮಗೆ ಗೊತ್ತಿದ್ದರಿಂದ, ಮಾರ್ಕೆಟ್ ಬೀಳತ್ತಿಂದ ಗೊತ್ತಿದ್ದರಿಂದ ನಾವು ಇಲ್ಲೇ ಎಚ್ಚೆತ್ಕೊಂಡು ನಮ್ಮ ಪೊಸಿಷನ್ಸ್ಗಳನ್ನ ಸ್ವಲ್ಪ ಎಕ್ಸಿಟ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ಏನಾಗಿದೆ, ಈ ಲೋನ ಯಾವತ್ತು ಮಾಡಿತ್ತು ಅದೇ ಪ್ರೈಸ್ನ ಟಚ್ ಆಗಿದೆ. ಯಾವಾಗ ಇಲ್ಲಿಂದ ತೊಗೊಳಕ್ಕೆ ಹೋದರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 ದಿನದ ರ್ಯಾಲಿನ ಒಂದೇ ದಿನ ಬ್ರೇಕ್ ಡೌನ್ ಮಾಡಿದೆ. ಎಷ್ಟು ಪ್ಯಾನಿಕ್ ಅಲ್ಲಿ ಇರಬೇಕು ಮಾರ್ಕೆಟ್. ಈ ಪ್ಯಾನಿಕ್ ಏನಕ್ಕೆ ಕ್ರಿಯೇಟ್ ಆಗಿದೆ? ಫಂಡಮೆಂಟಲಿ ಏನಾರ ತೊಂದರೆ ಆಯ್ತಾ, ಎಕಾನಮಿ ಏನಾರ ತೊಂದರೆ ಆಯ್ತಾ ಗೆ? ಹಂಗೆ ನೋಡೋಕೆ ಹೋದ್ರೆ ಒಂದೇ ದಿನದಲ್ಲಿ ಏನು ಈ ಥರ ಎಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ಟ್ರಂಪ್ ಚೈನಾ ಮೇಲೆ ಹಾಕಿದಂಥ ಟ್ಯಾರಿಫ್ ನ್ಯೂಸ್ ಆಗಿರ್ಬೋದು, ಮತ್ತು ಅಲ್ಲೊಂದಷ್ಟು ಜನ ಬಿಗ್ ಪ್ಲೇಯರ್ಸ್, ಟ್ರಂಪ್ ಹಿಂದೆ ಇರೋಂಥ ದೊಡ್ಡ ದೊಡ್ಡ ಬಿಗ್ ಪ್ಲೇಯರ್ಸ್ಗಳೆಲ್ಲರೂ ಶಾರ್ಟ್ ಪೊಸಿಷನ್ ಅಂತಂದರೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಅವರ ಪೊಸಿಷನ್ಸ್ಗಳನ್ನ ಮೇಲೆ ಲಾಂಗ್ ಪೊಸಿಷನ್ ತೊಗೊಂಡಿದ್ರು, ಮೇಲಕ್ಕೆ ಹೋಗುತ್ತೆ ಅಂತ, ಅದನ್ನೆಲ್ಲ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಂಡ್ರು. ಮತ್ತು ಅವರ ಪೊಸಿಷನ್ಸ್ಗಳನ್ನ ಎಕ್ಸಿಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ರು ಅಟ್ ಎ ಟೈಮ್ ಮಾಡ್ಕೊಂಡಿದ್ದಕ್ಕೆ ಈ ಥರ ಆಗಿದೆ. ಸೊ US ಮಾರ್ಕೆಟಲ್ಲಿ ಏನಾಯಿತು, ಎಲ್ಲ ರಿಟೇಲರ್ ಇನ್ವೆಸ್ಟರ್ಸ್ನು ಮೇಲೆ ಕರ್ಕೊಂಡೋಯ್ತು ಬೆಟ್ಟಕ್ಕೆ ಮೇಲೆ ಕರ್ಕೊಂಡೋಗಿ ಬೆಟ್ಟದ ಮೇಲಿಂದ ಒಂದೇ ಸರಿ ತಳ್ಬಿಡ್ತು. ಅದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಮಾಡಿದ್ದಕ್ಕೆ ನಾವು ಮುಂಚೆನೇ ಪೊಸಿಷನ್ಸ್ಗಳನ್ನ ಎಕ್ಸಿಟ್ ಮಾಡ್ಕೊಂಡಿದ್ದಕ್ಕೆ ಬಚಾವಾದ್ವಿ. ಇಲ್ಲೇನು ಹೇಳ್ತಾ ಇದೆ ಇವಾಗ, ಬ್ರೇಕ್ ಡೌನ್ ಆಗಿದೆ US ಮಾರ್ಕೆಟಲ್ಲಿ. ಒಂದು ದಿವಸ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಒಂದೇ ದಿನದ ರ್ಯಾಲಿ ನೋಡಿ, ಆಲ್ ಟೈಮ್ ಹೈಯಿಂದ ಎಷ್ಟು ಬಿದ್ದಿದೆ ನೋಡಿ. ಈಗ ಎರಡೇ ದಿನದಲ್ಲಿ ಆಲ್ ಟೈಮ್ ಹೈಯಿಂದ 2 ದಿನದಲ್ಲಿ 4% ಬಿದ್ದಿತ್ತು. 4% S&P 500 ಬಿದ್ದಿದೆ ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋ ಮಿನಿಮಮ್ 7-8%, 7-10% ಆ ಥರ ಬಿದ್ದಿರುತ್ತೆ. ನಿಮ್ಗೆ ಎಕ್ಸಿಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಟ್ಟಿರಲ್ಲ, ಹಂಗೆ ಬಿದ್ದೋಗ್ಬಿಟ್ಟಿದೆ. ಇವಾಗ ಡೌ ಜೋನ್ಸ್ಗೆ ಬರೋಣ. ಡೌ ಜೋನ್ಸು ಅಷ್ಟೇ ಈ ಲೋನ ಮಾರ್ಕ್ ಮಾಡ್ಕೊತೀನಿ. ನೆನ್ನೆ ಬಿದ್ದಿರೋಂಥ ಲೋನ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ತಗೊಂಡ್ರೆ ಇಲ್ಲಿಗೆ ನೋಡಿ 18 ಬಾರ್ಸ್, ಆಲ್ಮೋಸ್ಟ್ 24 ಡೇಸು ಟ್ರೇಡಿಂಗ್ ಡೇಸ್ ಪ್ರಕಾರ 18 ಡೇಸ್ ತಗೊಂಡಿತ್ತು. 18 ಡೇಸು ಮೇಲೆ ಹೋಗೋದಕ್ಕೆ ತಗೊಳ್ತು, ಕೆಳಗಡೆ ಬೀಳ್ಬೇಕಾರೆ ಜಸ್ಟ್ 5 ಡೇಸಲ್ಲಿ ಬಿದ್ದಿದೆ. 18 ಡೇಸ್ ರ್ಯಾಲಿನ 5 ಡೇಸ್ ರ್ಯಾಲಿ ಬ್ರೇಕ್ ಡೌನ್ ಮಾಡ್ಬಿಡ್ತು, ಒಂದೇ ಸರಿ ಬ್ರೇಕ್ ಡೌನ್ ಮಾಡ್ಬಿಟ್ಟಿದೆ. ಸೊ ಡೌ ಜೋನ್ಸ್ ಕೂಡ ಅಷ್ಟೇ ವೀಕ್ನೆಸ್ ತೋರಿಸ್ತದೆ. ಸೊ ಇಲ್ಲಿ ಗಮನ ಕೊಡ್ತಾ ಹೋಗಿ, ನಾನು ಹೇಳ್ತಾ ಇರೋ ಪ್ರಕಾರ S&P 500 ಕೂಡ ವೀಕ್ನೆಸ್ ತೋರಿಸ್ತಾ ಇದೆ. ಓವರ್ ಆಲ್ ಲಾಸ್ಟ್ ವೀಕ್ದು ಫುಲ್ಲು ಬೇರಿಶ್ ಇದೆ ಅಂತ ತೋರಿಸ್ತದೆ. ಡೌ ಜೋನ್ಸ್ ಕೂಡ ಲಾಸ್ಟ್ ವೀಕ್ 1 ವೀಕಲ್ಲಿ ಮೇಲೆ ಒಂದು 10-15 ದಿವಸ ಮೇಲೆ ಹೋಗಿದ್ದೀನಿ, ಒಂದೇ ಸರಿ ಕೆಳಗಡೆ ಬೀಳಿಸಿ ಲಾಸ್ಟ್ ವೀಕು ಬೇರಿಶ್ ತೋರಿಸ್ತದೆ. ಇವಾಗ ನೆಕ್ಸ್ಟ್ ಹ್ಯಾಂಗ್ಸೆಂಗ್ ಇಂಡೆಕ್ಸ್ ಫೀಚರ್ಸ್, ಅಂದರೆ ಚೈನಾ ಮಾರ್ಕೆಟ್ ಏನಾಗ್ತಿದೆ ಅಂತ ನೋಡೋದಾದರೆ, ಇದು ನೋಡಿ ವೀಕ್ಲಿನಲ್ಲಿ ಒಳ್ಳೆ ಪ್ರೈಸ್ ಮೇಲೋಗ್ತಾ ಇತ್ತು. ಮೇಲೆ ಬುಲ್ಲಿಶ್ ಸೈಡ್ ಅಪ್ ಟ್ರೆಂಡ್ ಇದ್ದಂಥ ರ್ಯಾಲಿ ಇವಾಗ ಮೆಲ್ಲಿಗೆ ವೀಕ್ನೆಸ್ ತೋರಿಸಿ ಕೆಳಗಡೆ ಬೀಳ್ತಾ ಇದೆ. ಅಂದರೆ ಚೈನಾ ಮಾರ್ಕೆಟ್ ಕೂಡ ಬೇರಿಶ್ಗೆ ಎಂಟ್ರಿ ಆಗ್ತಾ ಇದೆ. ನೋಡಿ, ಇಲ್ಲಿಂದ ರ್ಯಾಲಿ ಆಗಿತ್ತು, ಜನವರಿಯಿಂದ ಒಂದು ಒಳ್ಳೆ ರ್ಯಾಲಿ ಆಗಿತ್ತು ಚೈನಾ ಮಾರ್ಕೆಟಲ್ಲಿ. ಆ ರ್ಯಾಲಿ ಇವಾಗ ವೀಕ್ನೆಸ್ ತೋರಿಸ್ತಾ ಇದೆ. ಬುಲ್ಲಿಶ್ ಇದ್ದಂಥದ್ದು ಬೇರಿಶ್ ಕಡೆಗೆ ಟರ್ನ್ ಆಗ್ತಾ ಇದೆ. ಇವಾಗ ನಾವು ಗ್ಲೋಬಲ್ ಮಾರ್ಕೆಟು ಮತ್ತು ಕಮೋಡಿಟೀಸಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಬರೋಣ. ನಿಫ್ಟಿ 50 ಏನಾಗ್ತಾ ಇದೆ,
ಅಂತ ನೋಡೋದಾದರೆ ನಾವು ಲಾಸ್ಟ್ ವೀಕ್ ಹೇಳ್ದಂಗೆ ಮೇಲೆ ಪ್ರೈಸು ಮೇಲಿಂದ ಕೆಳಗೆ ಬಿತ್ತು, ಕೆಳಗಡೆ ಬಿದ್ದಾಗ ನಮಗೊಂದು ಸಿಗ್ನಲ್ ಕೊಡ್ತು, ವೀಕ್ಲಿನಲ್ಲಿ ಒಂದು ಸಿಗ್ನಲ್ ಕೊಡ್ತು. ಇವಾಗ ನೋಡಿ ಲಾಸ್ಟ್ ವೀಕ್ ಏನು ಹೈ ಮಾಡಿತ್ತೋ ಅದ್ರ ಮೇಲೆ ಕ್ಲೋಸ್ ಕೊಟ್ಟಿದೆ. ಆಮೇಲೆ ಹಿಂದಿನ ವೀಕ್ ಅಂದರೆ ಇದು ಯಾವುದಿದು ಸೆಪ್ಟೆಂಬರ್ ಲಾಸ್ಟ್ ವೀಕ್ ಹೈ ಮೇಲೆ ಮಾರ್ಕೆಟ್ ಕ್ಲೋಸ್ ಕೊಟ್ಟಿದೆ. ನೋಡಿ ನಾನು ಇಷ್ಟೊತ್ತು ತೋರಿಸಿದಾಗ ಗ್ಲೋಬಲ್ ಮಾರ್ಕೆಟಲ್ಲಿ ಎಲ್ಲ ಕ್ಯಾಂಡಲ್ಸು ರೆಡ್ ಕಾಣಿಸ್ತಾ ಇತ್ತು ನಿಮಗೆ ವೀಕ್ಲಿನಲ್ಲಿ, ಆದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಮಾತ್ರ ನಿಮಗೆ ಗ್ರೀನ್ ಕಾಣಿಸ್ತಾ ಇದೆ. ಇದರ ಅರ್ಥ ಏನು? ನಮ್ಮ ಮಾರ್ಕೆಟ್ ಮಾತ್ರ ಬುಲ್ಲಿಶ್ ಇದೆ ಅಂತ ತೋರಿಸ್ತಾ ಇದೆ, ಇದರ ಅರ್ಥ ಏನು ಅಂತ ನೋಡಿ. ವೀಕ್ಲಿ ಪ್ರಕಾರ ಇವಾಗ ನಮಗೆ ಈ ಲೆವೆಲ್ ಅಂದರೆ 25,450 ಮೇಲೆ ಮಾರ್ಕೆಟ್ ಕ್ಲೋಸ್ ಕೊಡಬೇಕು. ಕ್ಲೋಸ್ ಕೊಡ್ತು ಅಂತಂದರೆ ಈ ಲೆವೆಲ್ 25,670 ಬರುತ್ತೆ. 25,670 ಬ್ರೇಕ್ಔಟ್ ಮಾಡ್ತು ನಮ್ಮ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತಂದರೆ, ಇದ್ರ ಮೇಲೆ ಕೂಡ ಬುಲ್ಲಿಶ್ ಹೋಯ್ತು ಅಂತಂದರೆ ಆಲ್ ಟೈಮ್ ಹೈ 26,300ಗೆ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ. ಇವಾಗ ಇದ್ರ ಮೇಲೆ ಮುಖ್ಯವಾಗಿ ಕನ್ನಡಿ, ನಾನು ಲಾಸ್ಟ್ ವೀಕ್ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆದಾಗಲೇ ಹೇಳಿದ್ದೆ 25,120 25,260 ನಮ್ಮ ಟಾರ್ಗೆಟ್ ಆಗಿರುತ್ತೆ ಈ ಸರಿ ಅಪ್ಸೈಡ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಅಂತ ಹೇಳಿದ್ದೆ. ಇವಾಗ ನೋಡಿ 25,285 ಅಂದರೆ 260 ಅಂತ ಏನು ಹೇಳಿದ್ದೆ ಅದರ ಮೇಲೆ ಕ್ಲೋಸ್ ಕೊಟ್ಟಿದೆ ಮಾರ್ಕೆಟ್. ಅದರ ಮೇಲೆ ಕ್ಲೋಸ್ ಕೊಟ್ಟು ಒಳ್ಳೆ ಬುಲ್ಲಿಶ್ ಮೊಮೆಂಟಮ್ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಕೊಟ್ಟಿದೆ. ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇಡೀ ಗ್ಲೋಬಲ್ ಮಾರ್ಕೆಟ್ ನೆಗೆಟಿವ್ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ಬುಲ್ಲಿಶ್ ಹೇಳ್ತಾ ಇದೆ. ಇದು ನಾಳೆ ದಿವಸ ಟರ್ನ್ ಆದ್ರೂ ಆಗ್ಬೋದು ಕೆಳಗಡೆಗೆ. ಇವಾಗ ಗ್ಲೋಬಲ್ ಸೆಂಟಿಮೆಂಟ್ ಪ್ಯಾನಿಕ್ ಆಗಿರೋದ್ರಿಂದ ನಾಳೆ ಹಿಂಗೆ ಕೆಳಗಡೆ ಬಿದ್ದರೂ ಬಿಡ್ಬೋದು, ಬಿದ್ದು ಮೇಲಕ್ಕೆ ಹೋಗ್ಬೋದು, ಇಲ್ಲ ಇಲ್ಲಿ ಹಿಂಗೇನೆ ಕೂಡ ಮೇಲಕ್ಕೆ ಹೋಗ್ಬೋದು. ನಾವೆಲ್ಲದಕ್ಕೂ ನಾವು ರೆಡಿ ಆಗಿರಬೇಕು. ಸದ್ಯದ ಮಟ್ಟಿಗೆ ಬೈ ಆ್ಯಂಡ್ ಡಿಪ್ಪೇ ಇದೆ ಇನ್ನು ಇಂಡಿಯನ್ ಮಾರ್ಕೆಟಲ್ಲಿ. ಅಂದರೆ ಕೆಳಗೆ ಬಿದ್ದಾಗೆಲ್ಲ ತಗೊಳ್ಳಿ, ಬುಲ್ಲಿಶ್ ಇದೆ ಮಾರ್ಕೆಟು, ಬುಲ್ಲಿಶ್ ಕಂಟಿನ್ಯೂಷನ್ ಆಗಬಹುದು ಅಂತ ಹೇಳ್ತಾರೆ. ಇವಾಗ ಡೈಲಿಗೆ ಬರೋಣ. ಡೈಲಿ ಪ್ರಕಾರನೂ ಹೇಳಿದ್ವಿ 9 to 10 ಡೇಸು ಇಲ್ಲೇನಾಗಿತ್ತು, ಬೇರಿಶ್ ಇತ್ತು ನಮ್ಮ ಮಾರ್ಕೆಟ್. ಕೆಳಗಡೆ ಬೀಳ್ಬೇಕಾದ್ರೆ ನಮ್ಗೆ ಇಲ್ಲೊಂದು ಬುಲ್ಲಿಶ್ ಸಿಗ್ನಲ್ ಕೊಟ್ಟಿತ್ತು. ಲಾಸ್ಟ್ ವೀಕ್ ಹೇಳಿದ್ದೆ ಏನು ಬುಲ್ಲಿಶ್ ಸಿಗ್ನಲ್ ಅಂತ. ಅದ್ರ ಪ್ರಕಾರ ಮಾರ್ಕೆಟು ಹೈಯರ್ ಲೋ ಫಾರ್ಮೇಷನ್ ಆಗ್ತಾ ಇದೆ. ಅದ್ರ ಪ್ರಕಾರ ಇವಾಗ ನಮಗೆ 25,450 ರೆಸಿಸ್ಟೆನ್ಸ್ ಆಗಿರುತ್ತೆ. 450 ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಮಾಡ್ತು ಅಂತಂದರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಬಂದು ಇದು 25,670. ಡೈಲಿ ಪ್ರಕಾರ ಈ ವೀಕು ನಮ್ಮ ಮಾರ್ಕೆಟು 25,260 ಈ ಪ್ರೈಸ್ ಮೇಲೆ ನಮ್ಮ ಮಾರ್ಕೆಟು ಈ ವೀಕು ಕೂಡ ಸಸ್ಟೈನ್ ಆಯಿತು ಅಂತಂದರೆ 25,060 ಮೇಲೆ ಎಷ್ಟಕ್ಕಾದರೂ ಆಗಲಿ ಸಸ್ಟೈನ್ ಆಯಿತು ಅಂತಂದರೆ ಮಾರ್ಕೆಟು ಮತ್ತೆ 25,670 ಅದನ್ನು ಬ್ರೇಕ್ಔಟ್ ಮಾಡ್ತು ಅಂದರೆ 26,000, ಅದನ್ನು ಬ್ರೇಕ್ಔಟ್ ಮಾಡ್ತು ಅಂತಂದರೆ 26,300 ಆಲ್ ಟೈಮ್ ಹೈಗೆ ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಕಾಣಿಸ್ತಾ ಇದೆ. ಏನಕ್ಕೆ ಜಾಸ್ತಿ ಕಾಣಿಸ್ತಾ ಇದೆ ಅಂತಂದರೆ US ಮಾರ್ಕೆಟಲ್ಲಿ ಪ್ಯಾನಿಕಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಏನಾಯಿತು, ಬೇರಿಶ್ನೆಸ್ ಆಯಿತು. ಆಮೇಲೆ ಚೈನಾ ಮಾರ್ಕೆಟಲ್ಲಿ ಕೂಡ ಬೇರಿಶ್ನೆಸ್ ತೋರಿಸ್ತಾ ಇದೆ. ಮೇಲೆ ಅಂದರೆ ಅಪ್ವರ್ಡ್ಸ್ ರ್ಯಾಲಿ ಏನಿತ್ತು ಅದು ಕಟ್ಟಾಗಿ ಬ್ರೇಕ್ ಆಗಿದೆ. ಮೇಲೆ ಹೋಗ್ತಾ ಇದ್ದಂಥ ಪ್ರೈಸು ಬ್ರೇಕ್ ಆಗಿ ಕೆಳಗಡೆ ಬೀಳಕ್ಕೆ ಶುರುವಾಗಿದೆ. ಸೊ ಅಲ್ಲಿ ಪ್ರಾಫಿಟ್ ಬುಕ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಮಾಡಿದಂಥ ಪ್ರಾಫಿಟ್ನ ಎಲ್ಲಿ ವ್ಯಾಲ್ಯೂಯೇಷನ್ ಚೆನ್ನಾಗಿರುತ್ತೋ, ನಾನು ಅವಲ್ಲೇ ಹೇಳಿದೆ ದೊಡ್ಡ ಪ್ಲೇಯರ್ಸು ವ್ಯಾಲ್ಯೂಯೇಷನ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಹೋಗ್ತಾರೆ. ಸುಮ್ಮನೆ ಮಾರ್ಕೆಟ್ ಮೇಲೆ ಹೋಗ್ತಿದೆ, ಪ್ರೈಸ್ ಚೆನ್ನಾಗಿ ಮೇಲೆ ಹೋಗ್ತಿದೆ, ಸುಮ್ಮನೆ ಇದ್ರಲ್ಲಿ ರ್ಯಾಲಿನ ದುಡ್ಡು ಮಾಡ್ಬಿಡೋಣ ಅಂತ ಹೋಗಲ್ಲ ದೊಡ್ಡ ಪ್ಲೇಯರ್ಸು. ಅವ್ರು ಯಾವಾಗಲೂ ವ್ಯಾಲ್ಯೂಯೇಷನ್ಗೆ ಪ್ರೈಸ್ ಏನಿದೆ ಆ ಪ್ರೈಸು ವ್ಯಾಲ್ಯೂ ತಕ್ಕನಂತೆ ಇದೆಯಾ ಮಾರ್ಕೆಟ್. ಇವಾಗ ಓವರ್ ಆಲ್ ಮಾರ್ಕೆಟ್ ನೋಡಬೇಕಂದ್ರೆ ಇಂಡಿಯನ್ ಎಕಾನಮಿಗೆ ತಕ್ಕನಂತೆ ವ್ಯಾಲ್ಯೂಯೇಷನ್ ಇದೆಯಾ ಅಂತ ನೋಡ್ತಾರೆ. ಎರಡೂ ಸರಿಯಾಗಿ ಹೋಯ್ತು ಅಂದರೆ ಅವಾಗ ಪ್ರೈಸ್ ನೋಡ್ತಾರೆ, ಅವಾಗ ಎಂಟ್ರಿ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಮ್ಮ ಇಂಡಿಯನ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ನು ಇವಾಗ ಒಳ್ಳೆ ವ್ಯಾಲ್ಯೂಯೇಷನಲ್ಲಿ ಇರೋದ್ರಿಂದ, ಒಂದು ವರ್ಷದಿಂದ ಏನು ರಿಟರ್ನ್ಸ್ ಕೊಡದಲ್ಲೇ ಇರೋದ್ರಿಂದ ಅಲ್ಲಿ ಮಾಡಿದಂಥ ಪ್ರಾಫಿಟ್ನ ಇಲ್ಲಿಗೆ ದುಡ್ಡು ಹಾಕ್ತಾರೆ. ಆ ಪ್ರಾಫಿಟ್ನ ಅವ್ರು ಇನ್ನೊಂದು ಕಡೆ ದುಡ್ಡು ಹಾಕಬೇಕು, ಇನ್ನೊಂದು ಕಡೆ ಹಾಕಬೇಕು. ಮಾಡಿರೋ ಪ್ರಾಫಿಟ್ಟಿಂದ ಇನ್ನೊಂದಷ್ಟು ಪ್ರಾಫಿಟ್ನ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ ದೊಡ್ಡ ಪ್ಲೇಯರ್ಸು. ಸೊ ಅದ್ರ ಪ್ರಕಾರ ಅಲ್ಲಿ ಮಾಡಿದಂಥ ಪ್ರಾಫಿಟ್ನ ತಂದು ಇಂಡಿಯನ್ ಮಾರ್ಕೆಟಲ್ಲಿ ಹಾಕುವಂಥ ಚಾನ್ಸಸ್ ಇದೆ. ಚೈನಾ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅಲ್ಲಿ ಕೂಡ ಪ್ರಾಫಿಟ್ ಬುಕಿಂಗ್ ನಡೆದಿದೆ, ಅಲ್ಲಿ ಕೂಡ ಈಗ ಮಾರ್ಕೆಟ್ ಕೆಳಗಡೆ ಬೀಳ್ತಿದೆ. ಅಲ್ಲಾಗಿರುವಂಥ ಪ್ರಾಫಿಟ್ನ ಕೂಡ ತಗೊಂಡು ನಮ್ಮ ಇಂಡಿಯಾ ಮಾರ್ಕೆಟ್ ಮೇಲೆ ಹಾಕಿ ಇನ್ನಷ್ಟು ಪ್ರಾಫಿಟ್ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಡೈಲಿನಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದೀವಿ. ಇವಾಗ ಮತ್ತೆ ಮಾರ್ಕೆಟ್ ಇಲ್ಲಿ ಅಕ್ಯುಮುಲೇಷನ್ ಝೋನ್ನಲ್ಲೇ ಇರೋದ್ರಿಂದ ಈ ಅಕ್ಯುಮುಲೇಷನ್ ಝೋನ್ನ ಬ್ರೇಕ್ಔಟ್ ಆಯಿತು ಅಂತಂದರೆ ಮತ್ತೆ ನಮಗೆ ಒಳ್ಳೆ ರ್ಯಾಲಿ ಆಗೋ ಚಾನ್ಸಸ್ ಇದೆ. ಅಕ್ಯುಮುಲೇಷನ್ ಝೋನ್ ಜೊತೆಗೆ ಇನ್ನೊಂದು ಪ್ಯಾಟ್ರನ್ ಕಾಣುತ್ತೆ. ಇದೇನು ಪ್ಯಾಟ್ರನ್ ನೋಡಿ ಗೊತ್ತಿದ್ದವರು, ಇದೇನು ಪ್ಯಾಟ್ರನ್ ಅಂತ ಗೊತ್ತಿದ್ದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಇದಿಷ್ಟು ಒಂದು ಕಡೆ ಆಯಿತು ಅಂತಂದರೆ ಬಿಟ್ಕಾಯಿನ್ ಏನಾಗ್ತದೆ ನೋಡಿ ಬಿಟ್ಕಾಯಿನಲ್ಲಿ ಕೂಡ ಅಷ್ಟೇ ಎಷ್ಟೋ ದಿನದ ರ್ಯಾಲಿ, ಇದಿಷ್ಟು ಕನ್ಸಾಲಿಡೇಷನ್ ತೊಗೊಳ್ತಾನೆ ಒಂದೇ ಸಮ ನೀಟಾಗಿ ಕನ್ಸಾಲಿಡೇಷನ್ ತೊಗೊಳ್ತು. ಇನ್ನೇನು ಈ ಕನ್ಸಾಲಿಡೇಷನ್ನ ಬ್ರೇಕ್ಔಟ್ ಆಗುತ್ತೆ, ಇನ್ನು ರ್ಯಾಲಿ ಆಗೋಗುತ್ತೆ ಅಂದ್ಕೊಳ್ಳೋ ಟೈಮಲ್ಲಿ ಮತ್ತೆ ಟ್ರಂಪ್ ಟ್ಯಾರಿಫಿಂದ ಕೆಳಗಡೆ ಬಿತ್ತು. ಒಂದೇ ದಿನದಲ್ಲಿ ಬಿಟ್ಕಾಯಿನ್ 5% ಬಿತ್ತು, ಒಂದೇ ದಿನದಲ್ಲಿ ಇಥೇರಿಯಮ್ಮು 10% ಬಿತ್ತು, ಒಂದೇ ದಿನದಲ್ಲಿ XRP ಕಾಯಿನ್ನು 55% ಬಿತ್ತು. ಆಲ್ ಟೈಮ್ ಹೈಯಿಂದ 65% ತನಕ ಬಿದ್ದಿದೆ XRP ಕಾಯಿನ್ನು. ಈ ಬಿಟ್ಕಾಯಿನ್ನು ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಸಿಕ್ಕಾಪಟ್ಟೆ ವೋಲಟೈಲ್ ಇರುತ್ತೆ.
ಸೊ ಆ ವೋಲೆಟೈಲ್ನ ತಡ್ಕೊಳಕ್ಕೆ ಆಗತ್ತೆ ನಂಗಿದ್ರೆ ಮಾತ್ರ ನೀವು ಬಿಟ್ಕಾಯಿನ್ನಲ್ಲಿ ಎಂಟ್ರಿ ಕೊಡಬೇಕು ಅಥವಾ ಕ್ರಿಪ್ಟೋ ಕರೆನ್ಸಿನಲ್ಲಿ ಎಂಟ್ರಿ ಕೊಡಬೇಕು. ಆ ವೋಲೆಟ್ಯಾಲಿಟಿಗೆ ತಕ್ಕಂತೆ ನಾವಿರಬೇಕು, ಅವಾಗ ಮಾತ್ರ ನಾವು ಇದರಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯ. ಸೊ ಇದರಲ್ಲೂ ಅಷ್ಟೇ ನೋಡಿ, ಸೇಮ್ ಪ್ಯಾಟ್ರನ್ ನಿಫ್ಟಿನಲ್ಲಿ ಏನು ಪ್ಯಾಟ್ರನ್ ತೋರಿಸಿದೆ ಅದೇ ಪ್ಯಾಟ್ರನ್ ಕಾಣಿಸ್ತಾ ಇದೆ ಇಲ್ಲಿ. ಈ ಪ್ಯಾಟ್ರನ್ ಏನಂತಾರೆ ಅಂತಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬಿಟ್ಕಾಯಿನ್ನಲ್ಲಿ, ಇಥೇರಿಯಂ ಅಲ್ಲಿ, ಓವರ್ ಆಲ್ ಕ್ರಿಪ್ಟೋ ಕರೆನ್ಸಿನಲ್ಲಿ ಆಗ್ತಾ ಇರೋಂಥ ಮಾಡೋದಂಥ ಪ್ರಾಫಿಟ್ನ ಕೂಡ ನಮ್ಮ ಇಂಡಿಯಾ ಮಾರ್ಕೆಟ್ ಹಾಕುವಂಥ ಚಾನ್ಸಸ್ ಇದೆ. ಈ ವೀಕು ನಮ್ಮ ಇಂಡಿಯಾ ಮಾರ್ಕೆಟ್ಗೆ ಡಿಸೈಡಿಂಗ್ ವೀಕು. ಈ ವೀಕ್ ಏನಾಗುತ್ತೆ ನೋಡ್ಕೊಂಡು ಮುಂದಿನ ವೀಕಲ್ಲಿ ನಾವು ಮಾರ್ಕೆಟ್ ಮೇಲೆ ಹೋಗಿ ಆಲ್ ಟೈಮ್ ಹೈ ಟಚ್ ಆಗುತ್ತಾ, ಆಲ್ ಟೈಮ್ ಹೈನ ಬ್ರೇಕ್ಔಟ್ ಮಾಡ್ಕೊಂಡು ಹೊಸ ಆಲ್ ಟೈಮ್ ಹೈಗಳನ್ನ ಮಾಡುತ್ತಾ ಅಂತ ಅಂದ್ಬಿಟ್ಟು ನಮಗೆ ಈ ವೀಕಲ್ಲೇ ಡಿಸೈಡಿಂಗ್ ವೀಕ್ ಆಗಿರೋದ್ರಿಂದ ನಮ್ಗೆ ಈ ವೀಕಲ್ಲಿ ಗೊತ್ತಾಗುತ್ತೆ. ನೋಡಿ ಬ್ಯಾಂಕ್ ನಿಫ್ಟಿ ಏನಾಗ್ತಿದೆ ಅನ್ನೋದನ್ನ ನೋಡಿ. ಬ್ಯಾಂಕ್ ನಿಫ್ಟಿ ಕೂಡ ನಮಗೆ ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಒಳ್ಳೆ ದುಡ್ಡು ಇನ್ಫ್ಲೋ ಬರ್ತಾ ಇದೆ. ಇಲ್ಲಿ ನಮಗೆ ಒಂದು ಪ್ಯಾಟ್ರನ್ ಬ್ರೇಕ್ಔಟ್ ಆಗಿದೆ. ಈ ಪ್ಯಾಟ್ರನ್ ಏನು ಬ್ರೇಕ್ಔಟ್ ಆಗಿದೆ ಅಂತ ಅಂದ್ಬಿಟ್ಟು ಗೊತ್ತಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಅಕ್ಯುಮುಲೇಷನ್ ಝೋನ್ ಆಗಿದೆ. ಈ ಅಕ್ಯುಮುಲೇಷನ್ ಝೋನ್ ನ ಬ್ರೇಕ್ಔಟ್ ಆಯ್ತು ಅಂದ್ರೆ ಈ ಆಲ್ ಟೈಮ್ ಹೈನ ಬ್ರೇಕ್ಔಟ್ ಮಾಡ್ಕೊಂಡು ಇನ್ನೂ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. 60,000 ತನಕ ಹೋಗ್ಬೋದು. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಒಳ್ಳೆ ರ್ಯಾಲಿ ಆಗುವಂಥ ಚಾನ್ಸಸ್ ಕಾಣ್ತಾ ಇದೆ. ಇದು ಡೈಲಿನಲ್ಲಿ ನೋಡಿ ಏನಾಗ್ತದೆ, ಹೈಯರ್ ಹೈ ಲೋ ಫಾರ್ಮೇಷನ್ ಬಂದ್ಬಿಟ್ಟಿದೆ ಆಗಲೇ. ಹೈಯರ್ ಹೇರ್ ಲೋ ಫಾರ್ಮೇಷನ್ ಆಗ್ತಾ ಇದೆ. ಡೈಲಿನಲ್ಲಿ ಕೂಡ ಬುಲ್ಲಿಶ್ ಇದೆ, ವೀಕ್ಲಿನಲ್ಲಿ ಕೂಡ ಒಳ್ಳೆ ಬುಲ್ಲಿಶ್ ಇದೆ, ಒಳ್ಳೆ ಬ್ರೇಕ್ಔಟ್ ಕೂಡ ಸಸ್ಟೈನ್ ಆಗಿದೆ. ಪ್ಯಾಟರ್ನ್ ಬ್ರೇಕ್ಔಟ್ ಆಗಿದೆ, ಒಳ್ಳೆ ಪ್ಯಾಟರ್ನ್ ಬ್ರೇಕ್ಔಟ್ ಆಗಿದೆ. ಈ ಪ್ಯಾಟರ್ನ್ ಏನಂತೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಮುಂಚೆ ಹೇಳ್ದಂಗೆ ಆದಷ್ಟು ಮಾರ್ಕೆಟ್ನಲ್ಲಿ ಆಪ್ಷನ್ ಬೈಯರ್ಸ್, ಅದರಲ್ಲೂ ಆಪ್ಷನ್ ಬೈಯರ್ಸ್ ಯಾವಾಗಲೇ ಆಗಲಿ ಆಪ್ಷನ್ ಬೈಯರ್ಸ್ ಆದವರು ಅಕ್ಯುಮ್ಯುಲೇಷನ್ ಆಗ್ತಾ ಇದೆ ಅಂತಂದಾಗ ನಾವು ಎಂಟ್ರಿ ಕೊಡಬಾರ್ದು. ನಾವು ಟ್ರೆಂಡ್ನ ಹಿಡಿಯೋಕ್ಕೆ ಪ್ರಯತ್ನ ಪಡಬೇಕು, ಆದಷ್ಟು ಟ್ರೆಂಡ್ನ ಹಿಡಿಯೋಕ್ಕೆ ಪ್ರಯತ್ನ ಪಡಬೇಕು. ನಾವು ಅದಕ್ಕೆ ವೆಯ್ಟ್ ಮಾಡಿ ನಾವು ಆಪ್ಷನ್ ಬೈಯರ್ಸು ಟ್ರೇಡ್ ಮಾಡಬೇಕು. ಆಪ್ಷನ್ ಬೈಯರ್ಸ್ಗೆ ಗೊತ್ತು ಮೇಲೆ ಹೋದರೆ ಏನು ಮಾಡ್ತೀವಿ, ಕೆಳಗೆ ಬಿದ್ದರೆ ಏನು ಮಾಡ್ತೀವಿ, ಸೈಡ್ ವೇಸ್ ಆದರೆ ಏನು ಮಾಡ್ತೀವಿ ಅಂತ. ನಾನು ಮುಂಚೆಯಿಂದ ಹೇಳ್ತಾ ಬರ್ತಾ ಇದ್ದೀನಿ, ಯಾವುದೇ ರೀತಿ ಮಾರ್ಕೆಟ್ನಲ್ಲಿ ಫೋಮೋಗಿ ಬಿದ್ದು ಒಂದೇ ಸಮ ನೀವು ಇಂಟ್ರಾಡೇ ಏನಾದರೂ ಮಾಡಿ, ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಏನಾದರೂ ಮಾಡಿ, ಫೋಮೋಗಿ ಮಾತ್ರ ಹೋಗಬೇಡಿ. ಪ್ಯಾನಿಕ್ ಆಗಿ ಎಕ್ಸಿಟ್ ಮಾಡ್ಕೋಬೇಡಿ. ಸುಮ್ಮನೆ ಪ್ರೈಸ್ ಮೇಲೆ ಹೋಗ್ತದೆ ಅಂತ ಎಂಟ್ರಿ ಕೊಡಬೇಡಿ. ಯಾವತ್ತೇ ಆಗಲಿ ಓಡ್ತಾ ಇರೋವಂಥ ಟ್ರೈನಿಗೆ ಹತ್ತಕ್ಕೆ ಹೋದರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಟ್ರೈನ್ ನಿಂತ್ಕೋಬೇಕು. ನೀವು ಒಂದು ಸ್ಟೇಷನ್ನಲ್ಲಿ ಒಂದು ಟ್ರೈನ್ನ ಮಿಸ್ ಮಾಡ್ಕೊಂಡ್ರಿ ಅಂತಂದರೆ ಅದಕ್ಕೆ ಹಾಕಿ ಟ್ರೈನ್ ಟಿಕೆಟ್ ಕೊಟ್ಟಿರೋಂಥ ದುಡ್ಡು ಹೋದರೂ ಪರವಾಗಿಲ್ಲ. ಓಡ್ತಾ ಇರೋವಂಥ ಟ್ರೈನ್ಗೆ ಹತ್ತಕ್ಕೆ ಹೋಗಬೇಡಿ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಹೋಗ್ತಾ ಇರೋವಂಥ ಸ್ಟಾಕ್ ಪ್ರೈಸು, ಒಂದು ಯಾವುದೋ ಸ್ಟಾಕ್ ನೋಡ್ತೀರಾ ಸುಮ್ಮನೆ ಓಡ್ತಾ ಇರುತ್ತೆ, ಅದು ದುಡ್ಡು ಹಾಕಕ್ಕೆ ಹೋಗಬೇಡಿ. ಇನ್ನೊಂದು ಸ್ಟಾಕ್ ಸಿಗುತ್ತೆ, ಅದರ ಅನಾಲಿಸಿಸ್ ಮಾಡಿ, ಅದು ದುಡ್ಡು ಹಾಕಿ. ಅದೇ ರೀತಿ ಟ್ರೈನ್ನಲ್ಲೂ ಅಷ್ಟೇ, ಓಡ್ತಿರೋಂಥ ಟ್ರೈನ್ಗೆ ಹತ್ತಕ್ಕೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋ ಬದಲು ಆ ಟ್ರೈನ್ ಹೋಯ್ತು, ಇನ್ನೊಂದು ಟ್ರೈನ್ ಬರುತ್ತೆ, ಆ ಟ್ರೈನ್ಗೆ ಹತ್ತೋಣ ಅಂತ ಯೋಚನೆ ಮಾಡಬೇಕು. ಇದು ಈ ವಾರದ ವೀಕ್ಲಿ ಅನಾಲಿಸಿಸ್ ಆಗಿರುತ್ತೆ. ಗ್ಲೋಬಲ್ ಮಾರ್ಕೆಟ್ ಏನಾಗ್ತದೆ, ಇಂಡಿಯನ್ ಮಾರ್ಕೆಟ್ ಏನಾಗ್ತದೆ, ಕ್ರಿಪ್ಟೋ ಮಾರ್ಕೆಟ್ ಏನಾಗ್ತದೆ, ಕಮಾಡಿಟೀಸ್ ಸಿಲ್ವರ್ ಮತ್ತು ಗೋಲ್ಡು ಏನಾಗ್ತದೆ, ಏನಾಗಬಹುದು ಅಂತ ಕೂಡ ಹೇಳಿದ್ದೀವಿ. ಮುಂದಿನ ವೀಕ್ ಅನಾಲಿಸಿಸ್ಗೆ ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ನ ಒತ್ತೋದು ಮಾತ್ರ ಮರಿಲೇಬೇಡಿ. ಮುಂದಿನ ವೀಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು.